ನಂಜನಗೂಡು ನಾಗರಿಕ ವೇದಿಕೆ ವತಿಯಿಂದ ಚಾಮರಾಜನಗರ ಲೋಕಸಭಾ ಸಂಸದ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಅವರ ನುಡಿ ನಮನ ಕಾರ್ಯಕ್ರಮವನ್ನು ನಂಜನಗೂಡು ತಾಲೂಕಿನ ಸಿಂದುವಳ್ಳಿ ಗ್ರಾಮದ ಸಂತಾನ ಗಣಪತಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿತ್ತು. ಇನ್ನು ನುಡಿ ನಮನ ಸಲ್ಲಿಸಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ, ನಾನು ಇವತ್ತು ವಕೀಲ ಕಾನೂನು ವಿದ್ದಿದ್ದೀನಿ ಅಂದರೆ ಅದಕ್ಕೆ ಪ್ರಸಾದ್ ಸಾಹೇಬರ ಸಲಹೆ ಸೂಚನೆ ಕಾರಣ. ಅವರ ಅಗಲಿಕೆ ನಮ್ಮ ರಾಜ್ಯ ನಮ್ಮ ತಾಲೂಕಿಗೆ ನಷ್ಟ ಉಂಟು ಮಾಡಿದೆ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ಸಾಗೋಣ ಎಂದರು. ಬಳಿಕ ಚಿಂತಕ ದೇವನೂರು ಶಂಕರ್ ಮಾತನಾಡಿ, ರಾಜ್ಯ ಕಂಡ ಅಪರೂಪದ ರಾಜಕಾರಣಿ ಶ್ರೀನಿವಾಸ್ ಪ್ರಸಾದ್ ಅವರು ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡಿದ್ದರು. ಹಿಂದುಳಿದ ವರ್ಗಗಳ ದಲಿತರ ಮತ್ತು ಶೋಷಿತರ ಗಟ್ಟಿ ಧ್ವನಿಯಾಗಿದ್ರು ಎಂದು ಕೂಡ ದ್ವೇಷ ರಾಜಕಾರಣ ಮಾಡಲಿಲ್ಲ. ತಮ್ಮ ಜೀವನವನ್ನ ಸಮಾಜಕ್ಕಾಗಿ ಅರ್ಪಿಸಿಕೊಂಡಿದ್ರು. ಎಲ್ಲರನ್ನ ಪ್ರೀತಿಸುತ್ತಿದ್ದರು. ಮಾನವ ಸಂಬಂಧಗಳು ಗಟ್ಟಿಗೊಳ್ಳಬೇಕಾದ್ರೆ ಪ್ರೀತಿ, ಅಂತಃಕರಣ, ಮೈತ್ರಿಯಿಂದ ಸಾಧ್ಯ ಎಂದು ನಂಬಿದ್ರು ಎಂದು ಸ್ಮರಿಸಿದರು. ಇನ್ನು ನುಡಿನಮನ ಕಾರ್ಯಕ್ರಮದಲ್ಲಿ ಹರವೆ ಮಠದ ಶ್ರೀಗಳಾದ ಸರ್ವಭೂಷಣ ಸ್ವಾಮೀಜಿ, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಬಿಜೆಪಿ ಮುಖಂಡ ಎಸ್ ಮಹದೇವಯ್ಯ ಸೇರಿದಂತೆ ನಾಗರಿಕ ವೇದಿಕೆಯ ಪದಾಧಿಕಾರಿಗಳು ಭಾಗವಹಿಸಿದ್ದರು. ವಿದ್ಯಾರ್ಥಿಯಾಗಿ ಮುಂದೆ ಬಂದಿದ್ದೀನಿ ಅಂದರೆ ಅದಕ್ಕೆ ಪ್ರಸಾದ್ ಸಾಹೇಬ್ ಕೂಡ ಕಾರಣಗಳು. ಯಾಕೆಂದರೆ ಅವತ್ತು ದಿವಸ 2013ರಲ್ಲಿ 12 ನಾನು ಆಗಷ್ಟೇ PUCಯನ್ನು ಮುಗಿಸಿರೋದು. PUCಯನ್ನು ಮುಗಿಸಿ ಆಗಿನ ಸಂದರ್ಭದಲ್ಲಿ ನಾನು ಕಾನೂನಿನ ವಿದ್ಯಾಭ್ಯಾಸವನ್ನು ಪಡಿಬೇಕು ಅಂತ ಒಂದರ ಏಕತ್ವಗಳು ತಮ್ಮ ಮೂಲವನ್ನು ಪರಿವರ್ತಿಸಿಕೊಂಡು ಜಗತ್ತಿಗೆ ಬೆಳಕಾಗುವುದರಿಂದ ಆ ಕೆಲಸವನ್ನು ಮಾಡಿದ ಪ್ರತೀಕವೇ ಇದೆಲ್ಲರ ಉಪಸ್ಥಿತಿ. ಇದು ಮಾನವೀಯ ಪ್ರಸಾದವನ್ನು ಮಾತನಾಡಿದ್ದಾರೆ. ಅವರು ನಾನು ಶಿವಮೊಗ್ಗ ಜಿಲ್ಲೆಯ ಜನತೆಗೆ ನನ್ನ ಅನುಭವ ವಚನ ಸಂಹಿತೆಯ ಚಿಂತನೆಯಿಂದ ಪಾಲ್ಗೊಳ್ಳುವಿಕೆ ಮಾಡಿದೆ. ಆ ಸಭೆಗೆ ಬೆಂಗಳೂರಿನ ನಿಮ್ಮ ಉಪನ್ಯಾಸವನ್ನು ಹೇಳಲು ಬರ್ತಾ ಇದ್ದೇನೆ. ಅನ್ನದಂತೆಯೋ ಭಾಷೆಗಳಂತೆ ನನ್ನ ಅನುಭವವನ್ನು ಕೇಳಿ ಬಸವಣ್ಣನವರ ಎಷ್ಟು ಆಳವಾದ ಕಥೆಯನ್ನು ಮಾಡಿದ್ದಾರೆ. ನಮ್ಮ ಆಂಧ್ರಕ್ಕೆ ಹಿರಿಯ ಸ್ವಾಮಿ ಚೆನ್ನಬಸವ ಶ್ರೀಗಳು ಪ್ರಸಾದದಲ್ಲಿ ಇನ್ನಷ್ಟು ಒಂದು 10% ನಾವು ಸಾಧಕ ಅವರು ಆ ಸಿರಿ ಆ ಚಿತ್ರೀಕರಣ ನನ್ನ ಕಡೆಗೆ ಕೆಳಗೆ ವಾರದಲ್ಲಿ ನಾನು ಭಕ್ತೋಡು ಬಸವ ಅನುಯಾಯಿಗಳನ್ನು ನಾವು ಬಸವಣ್ಣನವರನ್ನು ಜೀವಂತವಾಗಿರಿಸಬೇಕು ಅಂದರೆ ಮಾತಿನ ನಾಟಕದಲ್ಲ, ಶಬ್ದದಲ್ಲ, ನಮ್ಮ ಬದುಕಿನ ನಡೆ ಎನ್ನುವಂಥ ಮಾತನ್ನು ಪ್ರಸಾದವನ್ನು ಹೇಳಿದರು. ಅದು 2 ನಿಮಿಷದ ಮಾತು.